ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಇದೇ ಭಾನುವಾರ ನಮ್ಮ ಅಗ್ನಿಹೋತ್ರ ಕ್ಲಾಸಸ್ ಇರತಕ್ಕಂಥದ್ದು. ಯಾರ್ಯಾರಿಗೆ ಆಸಕ್ತಿ ಇದೆ, ಅಗ್ನಿಹೋತ್ರ ಕಲಿಬೇಕು, ಮನಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ದೂರ ಆಗಬೇಕು, ಹಾಗೆ ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿ ಹೊಂದಬೇಕು ಅಂದರೆ ಅಗ್ನಿಹೋತ್ರದಲ್ಲಿ ಒಂದು ಶಕ್ತಿ ಇದೆ. ಪರಸ್ಪರ ಮನಲಿರ್ತಕ್ಕಂಥ ಅನೇಕ ಜನರಲ್ಲಿ ಒಂದು ರೀತಿಯ ತಿಕ್ಕಾಟ, ಒಂದು ರೀತಿಯ ಗುದ್ದಾಟ, ಮನಸ್ತಾಪಗಳು ಹೆಚ್ಚಾಗಿರೋಕ್ಕೆ ಒಂದು ಶಕ್ತಿಯಲ್ಲಿ ಬಂದು ಒಂದು ಮಾಡೋಕ್ಕೆ ಅಗ್ನಿಹೋತ್ರ ವಿಶೇಷವಾಗಿ ಲಾಭ ಬರುತ್ತೆ. ಒಂದು ಭಾನುವಾರ ದಿವಸ ಬೆಳಿಗ್ಗೆಯ ಒಂದು ಕಾರ್ಯಾಗಾರ ಇರ್ತಕ್ಕಂಥದ್ದು, ಸಂಪೂರ್ಣವಾಗಿರ್ತಕ್ಕಂಥದ್ದು ಹೇಗೆ ನಾವು ಮಾಡಬೇಕು ಅಂತ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಇದು ಮೊದಲನೇದು. ಹಾಗೆ 24ನೇ ತಾರೀಕು ಮಂಗಳವಾರದಿಂದ 4 ದಿವಸ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರದವರೆಗೂ ಕ್ರಿಸ್ಟಲ್ ಹೀಲಿಂಗ್ ಕ್ಲಾಸಸ್ ಇರ್ತಕ್ಕಂಥದ್ದು. ಈ ಕ್ರಿಸ್ಟಲ್ ಹೀಲಿಂಗ್ ಕ್ಲಾಸಸ್ ಅಲ್ಲಿ ನಿಮಗೆ ರೇಖಿ ಬಗ್ಗೆ ಹೇಳ್ಕೊಡ್ತೀನಿ. ರೇಖಿ 1ನೇ ಲೆವೆಲ್, 2ನೇ ಲೆವೆಲ್ ಅದರಲ್ಲೇ ಬರುತ್ತೆ. ಅದ್ರ ಜೊತೆ ಕ್ರಿಸ್ಟಲ್ಸ್ನ ಹೇಗೆ ನಾವು ಬಳಸ್ಕೊಂಡು ನಮ್ಮ ಆರೋಗ್ಯದ ವಿಚಾರ ಇರ್ಬೋದು, ಮಾನಸಿಕ ತೊಂದರೆಗಳಿರ್ಬೋದು, ಅನೇಕ ವಿಚಾರದನ್ನ ಕ್ರಿಸ್ಟಲ್ ಮುಖಾಂತರ ಖಂಡಿತ ಹೆಲ್ಪ್ ಆಗುತ್ತೆ. ಹಾಗೆ ಇದಕ್ಕೆ ತಲುಗುವ ಒಂದು ಫೀಸ್ ಬಂದ್ಬಿಟ್ಟು 800 ರೂಪೀಸ್ ಮಾತ್ರ. ಹಾಗೆ ನಮ್ಮ ಅಗ್ನಿಹೋತ್ರಕ್ಕೆ 1000 ರೂಪೀಸ್ ಚಾರ್ಜ್ ಮಾಡಿದ್ದೀವಿ. ಸೊ 104ನೇ ಬ್ಯಾಚು ಅಕ್ಟೋಬರ್ 21ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. 15 ದಿವಸದ ಕ್ಲಾಸು, ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್. ಜಾಯ್ನ್ ಆಗಿ ಜ್ಯೋತಿಷ್ಯ ಕಲೀರಿ. ಅನೇಕ ನಿಮ್ಮ ಜೀವನದ ರಹಸ್ಯಗಳು, ಮುಂದೆ ಬರ್ತಕ್ಕಂಥ ಕಷ್ಟಗಳು ಎಲ್ಲ ನೋಡಿಕೊಂಡು ಅದಕ್ಕೆ ಹೇಗೆ ನಾವು ಪರಿಹಾರ ಮಾಡಿಕೊಂಡು ಡಿಸಿಷನ್ ತಗೋಬೇಕು, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಕಾಲ್ಸ್ ತಗೊಂಡೋಗೋಣ. ನಮಸ್ಕಾರ, ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಏನ್ ಕೇಳಬೇಕಾಯ್ತು? ಮಗನ ಬಗ್ಗೆ, ಎಜುಕೇಶನ್ ಬಗ್ಗೆ. ಎಜುಕೇಶನ್ ಬಗ್ಗೆ. ಡೇಟ್ ಆಫ್ ಬರ್ತ್ ಇದೆಯಾ? ಹೇಳಿ. 5/2/2010. ಒಂದು ನಿಮಿಷ. 5/2/2010. 2010. ಈಗ ಇನ್ನೂ 14 ವರ್ಷನಾ? ಸರಿ. ಟೈಮ್ ಹೇಳಿ. 7:05 ಬೆಳಿಗ್ಗೆ. ಹುಟ್ಟಿದೂರು ಹೇಳಮ್ಮ. ಶಾಂತಿಗ್ರಾಮ. ಕಲ್ತಿದ್ದೀರ ನಕ್ಷತ್ರ ನಾಡಿ? ಗುರುಜಿ 84ನೇ ಬ್ಯಾಚ್ ನಮ್ದು. 84. ಯಾಕೆ ಪ್ರಾಕ್ಟೀಸ್ ಮಾಡ್ತಾ ಇಲ್ವಾ? ನಮ್ಮ ಹುಡುಗಿ ಕಲ್ತಿದ್ರು ಗುರುಜಿ. ನಿಮ್ಮ ಹುಡುಗಿನಾ? ಓಹೋ, ಸರಿ. ನಿಮ್ಮ ಹುಡುಗಿ ಕಲ್ತಿದ್ದಾರೆ, ಅವ್ರ ಲೈಫ್ ಅವ್ರು ನೋಡ್ಕೊತಾ ಇದ್ದಾರೆ. ಸೊ ಇಲ್ಲಿ ಒಂದ್ ನಿಮಿಷ ಬಂದಿರ್ತಕ್ಕಂತ 10th ಗುರುಜಿ ಸರ್. ಆಯ್ತು. ಸೊ ಇಲ್ಲಿ ಅವರ ರಾಶಿ ಬಂದ್ಬಿಟ್ಟು ತುಲಾ ರಾಶಿ ಬರ್ತಾ ಇದೆ. ತುಲಾ ರಾಶಿಲಿ ಸ್ವಾತಿ ನಕ್ಷತ್ರ, ಕರೆಕ್ಟಾ? ಹಾಗೆ ಇಲ್ಲಿ ಬಂದಿರತಕ್ಕಂಥದ್ದು ಗುರುದಶ ಬಹಳ ಚೆನ್ನಾಗಿದೆ. ಗುರುದಶ 11 ಬರ್ತಾ ಇದೆ. ಎಜುಕೇಶನ್ಗೆ ಉತ್ತಮವಾಗಿದೆ, ಚೆನ್ನಾಗಿ ಓದ್ತಾರೆ. ಏನು ಟೆನ್ಷನ್ ಏನ್ ಮಾಡ್ಕೋಬೇಡಿ. ಅಂಡರ್ಗ್ರೌಂಡ್ ಅಲ್ಲಿ ಒಂದ್ ಸ್ವಲ್ಪ 6, 8, 12 ಕಾಂಬಿನೇಷನ್ ಇದೆ, ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ದಶ ಚೆನ್ನಾಗಿದೆ. ಮತ್ತೆ ಭುಕ್ತಿಗಳಲ್ಲಿ 9, 7 ಕಾಂಬಿನೇಷನ್, 9, 7 ಕಾಂಬಿನೇಷನ್ ಸ್ವಲ್ಪ ಹೈಯರ್ ಸ್ಟಡೀಸ್ ತೋರಿಸುತ್ತೆ. ಸ್ವಲ್ಪ 9 ಸ್ವಲ್ಪ ಒಂಚೂರು ಸೋಮೇರಿ ತರ ತೋರಿಸುತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ 8 ಇರೋದ್ರಿಂದ ಸ್ವಲ್ಪ ಎಳ್ಳೆಣ್ಣೆ ದಾನ ಮಾಡಿ, ಅವ್ರಿಗೆ ಇರ್ತಕ್ಕಂಥ ಅಬ್ಸ್ಟಕಲ್ಸ್ ಕಮ್ಮಿ ಆಗುತ್ತೆ. ಮತ್ತೆ 12, 6, 8 ಸ್ವಲ್ಪ ಒಳ್ಳೇದಲ್ಲ. 10th ಆಗೋವರೆಗೂ ಕೂಡ ಅಲ್ಲಿ ಸ್ವಲ್ಪ ನೀವು ಹೆಸರು ಕಾಳನ್ನು ಬುಧವಾರ ದಾನ ಮಾಡ್ತಾ ಇರಿ. ಎಜುಕೇಶನ್ ತುಂಬಾ ಚೆನ್ನಾಗಿ ಮುಂದೆ ಹೋಗುತ್ತೆ. ಯಾಕಂದ್ರೆ ಗುರುದಶ ಮುಗಿದ ಮೇಲೆ ಶನಿ ಬರುತ್ತೆ, ಹೈಯರ್ ಸ್ಟಡೀಸ್ ಮಾಡೇ ಮಾಡ್ತಾರೆ. ಯಾಕಂದ್ರೆ 9ನೇ ಮನೆ ಹೈಯರ್ ಸ್ಟಡೀಸ್ ತೋರಿಸುತ್ತೆ. ಈ ಗುರುದಶ 2038 ಇರೋದ್ರಿಂದ ಅಷ್ಟರೊಳಗಡೆ 100% ಚೆನ್ನಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ಟೆನ್ಷನ್ ಇಲ್ಲ, ಚೆನ್ನಾಗಿದ್ದಾಗ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಡೌನ್ಗಳು ಆಗ್ತಾ ಇರೋದು, ಅಪ್ ಆಗ್ತಾ ಇರುತ್ತೆ. ಓವರ್ ಆಲ್ ನಾವು ಆಸ್ ಎ ಏನಂತಾರೆ, ಒಂದು ಗ್ರಾಸ್ ಅಲ್ಲಿ ನೋಡಬೇಕು. ವಿ ಹ್ಯಾವ್ ಟು ಸಿ ಆಸ್ ಎ ಗ್ರಾಸ್, ನಾಟ್ ಆಸ್ ಎ ನೆಟ್. ಗ್ರಾಸ್ ಅಲ್ಲಿ ನೋಡಬೇಕು. ಈಗ ಸದ್ಯಕ್ಕೆ ನೆಟ್ ಅಲ್ಲಿ ನೋಡಬಹುದು. ಬಟ್ ಗ್ರಾಸ್ ಪಿಕ್ಚರ್ ಚೆನ್ನಾಗಿತ್ತು ಅಂದ್ರೆ ನೆಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಹಲೋ, ಕೇಳಿಸ್ತದೆ, ಹೇಳಿ. ಇದು ಮುದೇಶ್ ಅಂತ ಮೈಸೂರಿಂದ. ಮೈಸೂರಿಂದ ಮುರೇಶ್ ಅಂದ್ಬಿಟ್ಟು. ಹೇಳಿ.
ನಮ್ದು ಹುಡುಚೂರಲ್ಲಿ 20 ಎಕರೆ ಜಾಗ ಇದೆ ಸರ್. ಓಕೆ. ಪ್ರತ್ಯೇಕ ಸರ್. ಸೊ ಆಕ್ಚುಲಿ ಒಂದು ಸುಮಾರು ವರ್ಷದಿಂದ ಇಬ್ಬರು ಪಾರ್ಟ್ನರ್ ಜೊತೆ ಟೈಅಪ್ ಮಾಡ್ಕೊಡ್ವಿ. ಆಲ್ರೆಡಿ ಇದನ್ನ ಒಂದ್ಸತಿ ಮಾತಾಡಿದ್ರು ನನ್ನ ಹತ್ರ. ಇದನ್ನೊಂದ್ಸತಿ ಮಾತಾಡ್ದಂಗಿತ್ತು, ನನ್ನ ಮನ್ಸು ಹೇಳ್ತಾ ಇದೆ. 1 year ಬ್ಯಾಕ್. ಎಷ್ಟು ವರ್ಷ ಆದ್ರೂ ನಮ್ ತಲೆ ಇರುತ್ತೆ ಸರ್. ಸ್ಟೋರ್ ಹೌಸ್ ಹಂಗಿದೆ ನಮ್ ತಲೆ. ಸರ್ ಗೊತ್ತಿದೆ, ನೀವು ಮಾತಾಡಿದ್ರ, ನನ್ಗೆ ಗೊತ್ತಿದೆ ಇದು. ಹೌದು ಸರ್. ನೀವು ಹೇಳಿದ್ರೆ ಬರುತ್ತೆ ಹಣ ಅಂತ ಏನು ಮುಂದೋದಿಲ್ಲ ಸರ್. ಇದು ಏನು ದುಡ್ಡು ಬಂದಿಲ್ಲ ಅಂತ ನಮ್ ಶೇರ್ ವಾಪಸ್ ತಗೋಬೇಕು ಅಂತ ಇದು ಮಾಡಿದ್ವಿ. ಅವತ್ತು ಸಜೆಷನ್ ಕೊಟ್ಟಿರ್ತೀನಲ್ಲ, ಈ ತರ ಮಾಡಿ ಅಂತ. ಅದನ್ನೇನ್ ಮಾಡಿರ್ತೀರ ನಮ್ಗೆ ಗೊತ್ತಿರಲ್ಲಲ್ವಾ. ಅವತ್ತಿನ ದಿವಸ ನೀನ್ ಮಾತಾಡೋದು ಗೊತ್ತಿರುತ್ತೆ. ನೀವು ನನಗೆ ಏನಂದ್ರೆ ಅದು ನಿಮಗೆ ಬರುತ್ತೆ ವಿತಿನ್ 6 months ಸರಿ ಇರ್ತದೆ. ಇಂಪ್ರೂವ್ಮೆಂಟ್ 6 months ಆಯ್ತು. ಸರಿ, 1 to 249 ಒಂದು ನಂಬರ್ ಹೇಳಿ ಅಂತ ಇನ್ನೊಂದ್ಸತಿ ಪ್ರಶ್ನಾಶಾಸ್ತ್ರ ಆಗ್ತದೆ. ಎಷ್ಟು? 14. ಹೇಗ್ ನಿಮ್ ವಾಯ್ಸ್ ಏನಾಗಿದೆ? ನಮ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಗಂಟ್ಲು ಕಟ್ಟಿದೆ. ಅಲ್ಲಿ ನಿಮಗೆ ಸೈಟು ಕಟ್ಟಿದೆ, ಜಮೀನು ಕಟ್ಕೊಂಡಿದೆ, ಇಲ್ಲಿ ಗಂಟ್ಲು ಕಟ್ಕೊಂಡಿದೆ. ನೋಡೋಣ ಇಲ್ಲಿ ಏನ್ ಹೇಳುತ್ತೆ ನಾನು ಹೇಳ್ತೀನಿ. ಈಗ ನಿಮ್ ಪಾರ್ಟ್ನರ್ದು ಅಂತಂದ್ರು ನಾವು 7ನೇ ಮನೆ ನೋಡ್ಬೇಕು ಜನಗಳದು. ಆ 7ನೇ ಮನೆ ಕಸ್ಬ್ ಯಾವ್ದು ಹೇಳುತ್ತೆ, ಅಲ್ಲಿ ಬಿಟ್ಕೊಳ್ಳೆ ಮಾಡಿಲ್ಲ ಅಂದ್ರೆ ನಾವು ಏನು ಮಾಡಕ್ಕಾಗಲ್ಲ. 7ನೇ ಮನೆ 2, 9, 12, 5, 3, 6. ಇಲ್ಲಿ ಸೇಲ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ, ದುಡ್ಡು ಬರೋ ಕಾಂಬಿನೇಷನ್ 2 ತೋರಿಸ್ತಾ ಇದೆ, ಸೇಮೇ ತೋರಿಸ್ತಾ ಇದೆ. ನೀವು 1 ವರ್ಷ ಅಲ್ಲ 5 ವರ್ಷ ಬಿಟ್ಕೊಳ್ಳಿದ್ರು ಇದೇ ಬರುತ್ತೆ. ಕಾಂಬಿನೇಷನ್ ಇದೆ. ನೀವೇನಾದ್ರು ಜಾಸ್ತಿ ನಿಮ್ ಶೇರ್ ಜಾಸ್ತಿ ಕೇಳ್ತಾ ಇದ್ದೀರಾ, ಕಮ್ಮಿ ಕೇಳ್ತಾರ, ಅದನ್ನ ಕೂಲಂಕುಷವಾಗಿ ಹೋಗೋಕೆ ನಂಗೆ ಟೈಮ್ ಇಲ್ಲ. ನಿಮ್ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ನಂಗೇನು ಗೊತ್ತಿದೆ. ಬಂದಿರಬಹುದು, ಆಫರ್ ಕೊಟ್ಟಿರ್ಬೋದು. ಆಫರ್ ಏನೋ ದುಡ್ಡು ವಾಪಸ್ ತಗೊಳತ್ತಾನೆ. ಆಫರ್ ಏನಾದ್ರು ಕಮ್ಮಿ ಕೊಟ್ಟಿದ್ರಾ ಸರ್? ಇವಾಗ ಈಗ ನೀವ್ ಏನ್ ಹೇಳ್ತಾ ಇದ್ರ, ನೀವೆಲ್ಲ ಪಾರ್ಟ್ನರ್ ಶೇರ್ ಮಾಡಿದ್ರಿ, ಅದನ್ನ ಸೇಲ್ ಮಾಡಿಲ್ಲ, ನನ್ ಶೇರ್ ನನ್ ದುಡ್ಡು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟಾ? ಅದೇ ನಿಮ್ದು ಕೊಡ್ಬೇಕು ಅಂದ್ರೆ ಅವ್ರು ಮಾತಾಡಿರ್ತಾರಲ್ವಾ ನಿಮ್ಮ ಹತ್ರ. ಏನಂತ ಮಾತಾಡಿದ್ದಾರೆ ಅವರು? ನಾವು ನಿಮ್ಗೆ ಇಷ್ಟು ಕೊಟ್ಟಿಗೆ ಅಂತ ಮಾತಾಡಿದ್ದಾರೆ. ಅದು ಹೇಳ್ದಾದ್ಮೇಲೆ ಯಾವಾಗ ಕೊಡ್ತೀನಿ ಅಂತ ಡಿಸೈಡ್ ಮಾಡಿದ್ದಾರೆ ಅವರು. ಫುಲ್ ಕೊಡೋದಕ್ಕೆ ಈಗಾಗಲ್ಲ, ಕಟ್ಟಿ ಎಲ್ಲ ಮಾಡಿ ಅಪಾರ್ಟ್ಮೆಂಟ್ಸ್ ಬಾರ್ಗಳು ಕೊಡ್ತೀವಿ. ಈಗ ಅಡ್ವಾನ್ಸ್ ನಿಮ್ಗೆ ಆಗ ಕೊಟ್ಟಿರ್ತೀವಿ ಅಂದ್ರು. ಅಡ್ವಾನ್ಸ್ ಕೊಡೋದು ಆಗೋಗುತ್ತೆ. ಇವ್ರು ಹೇಳಿದ್ರೆ ಒಂದು 4 ತಿಂಗಳು ಬಂದ್ಬಿಡುತ್ತೆ ಅಂತ. ಆಮೇಲೆ ನೀವು ಹೇಳಿದ್ರೆ ಅಡ್ವಾನ್ಸ್ ತಗೊಳಕ್ ತಗೊಳ್ಳಿ, ಬಿಲ್ಡಿಂಗು ಜಾಸ್ತಿ ಬರುತ್ತೆ ಅಂತ ಹೇಳಿದ್ರಿ. ನೆಕ್ಸ್ಟ್ ಅದಕ್ಕೆ ಏನ್ ಮಾಡಿದ್ರಿ? ಹಲೋ, ಆಯ್ತು, ನೀವು ದುಡ್ಡು ತಗೊಳ್ಳೋ ಬದಲು ಬಿಲ್ಡಿಂಗ್ ತಗೊಂಡ್ರೆ ಜಾಸ್ತಿ ಲಾಭ ಬರುತ್ತೆ ಅಂತ ಅಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಏನ್ ಬಂದಿರುತ್ತೋ ಅದು ಹೇಳಿರ್ತೀನಿ. ಹೇಳಿದ್ರಿ. ಬಟ್ ನಮ್ಮ ಬಿಸಿನೆಸ್ ಏಜೆಂಟ್ ಅಂದ್ರೆ ಬೇರೆ ದುಡ್ಡು ತಗೊಳ್ಳೋದಿಲ್ಲ. ಯಾಕಂದ್ರೆ ಏನಾದ್ರು ಬಿಲ್ಡಿಂಗ್ ಕಟ್ಟಿ ಅದು ಲಿಟಿಗೇಷನ್ ಆಯ್ತು ಅಂತಂದ್ರೆ ನಮಗೆ ಬರೋ ದುಡ್ಡು ಹೋಗ್ತದೆ. ಪ್ರಶ್ನಾಶಾಸ್ತ್ರ 1 ವರ್ಷದಿಂದ ಏನಿಲ್ಲಿರುತ್ತೋ ಅದ್ರ ಪ್ರಕಾರ ಸಜೆಸ್ಟ್ ಮಾಡಿರ್ತೀವಿ. ನೀವು ಹೆಂಡತಿ ಜೊತೆ ಮಾತಾಡಿ ನಿಮ್ಮ ಮನಸ್ಸು ಬದಲಾಯಿಸ್ಕೊಂಡು ನೀವು ಅದು ಬಂದಿಲ್ಲ ಅಂತಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ಇವಾಗ್ಲೂ ಕೂಡ 11ನೇ ಮನೆ ತೋರಿಸ್ತಾ ಇದೆ, 6ನೇ ಮನೆ ತೋರಿಸ್ತಾ ಇದೆ, ಬರುತ್ತೆ ಅಂತಾನೆ ತೋರಿಸ್ತಾ ಇದೆ. ಅರ್ಥ ಆಯ್ತಲ್ವಾ? ಅಲ್ಲಲ್ಲ, 11ನೇ ಮನೆ ತೋರಿಸ್ತಾ ಇದೆ, ಬಂದೇ ಬರುತ್ತೆ, ಲಾಭ ಬರುತ್ತೆ ಅಂತಾನೆ ತೋರಿಸ್ತಾ ಇದೆ. ಇಲ್ಲಿ ನೀವು ಈಗ ನಿಮ್ಗೆ ಬಿಲ್ಡಿಂಗ್ ಮಾಡ್ಕೊಳ್ಳಿ ಅಂತ ಅವತ್ತು ಹೇಳಿದೆ, ಇವಾಗ್ಲೂ ಹಂಗೆ ಬರ್ತಾ ಇದೆ. ನಿಮ್ಗೆ ಲಾಭ ಜಾಸ್ತಿ ಬರುತ್ತೆ ಬಿಲ್ಡಿಂಗ್ ಮಾಡ್ಕೊಂಡ್ರೆ ಅಂತಾನು ಹೇಳಿದೀನಿ. ಯಾಕಂದ್ರೆ ನಮ್ಮ ಫ್ರೆಂಡ್ ಇದೇ ತರ ಮಾಡ್ಕೊಂಡೋಗ್ಬಿಟ್ಟು ಅರ್ಧಂಬರ್ಧ ನಿಂತು ದುಡ್ಡು ಕೊಡಕ್ಕೋಗಲ್ಲ, ಮತ್ತೆ ಕಟ್ಟಕ್ಕೋಗಲ್ಲ. ನೋಡಿ ಮಂಗಳನಲ್ಲೂ ಇವಾಗ್ಲೂ ಕೂಡ ನೀವು ದುಡ್ಡು ಕುತ್ಕೊಂಡ್ರೆ ಒಂದ್ ಸ್ವಲ್ಪ ಬಂದೇ ಬರುತ್ತೆ. 11ನೇ ಬಂದಿದೆ ಅಂತರ್ಭುಕ್ತಿಲಿ ಮಂಗಳ, ರಾಹುನು 10 ಅನ್ನೊಂದು ಬಂದಿದೆ. ಇದು ರೆಡಿ ಇದೆ ಕೊಡಕ್ಕೆ ಅಂತ. ನೀವು ಯಾವ ತರ ಕೇಳ್ತಾ ಇರ, ಲಂಸಮ್ಮ ಕೇಳ್ತಾ ಇದ್ರ, ಇನ್ಸ್ಟಾಲ್ಮೆಂಟ್ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ನಲ್ಲಿ ದುಡ್ಡು ಬರೋ ಕಾಂಬಿನೇಷನ್ ತೋರಿಸ್ತಾ ಇದೆಯಲ್ಲ. ನಾವು ಲಂಸಮ್ ಕೇಳಿದ್ವಿ, ಅಷ್ಟೊಂದು ಕಷ್ಟ ಕೊಡಕ್ಕಾಗಲ್ಲ. ಎಷ್ಟಾಗುತ್ತೋ 1 ವರ್ಷದಲ್ಲಿ ತಗೊಂಬೋದಾಗಿತ್ತಲ್ಲ. ಎಷ್ಟು ಬರುತ್ತೋ ಬರ್ಲಿ ಅಂತ ಲೆಕ್ಕದಲ್ಲಿ ಇರುತ್ತಾನೆ. ಇನ್ನೂ ಬಂದಿಲ್ಲ ಸರ್. ಅಲ್ಲ, ಎಷ್ಟಾಗುತ್ತೋ ಅಷ್ಟು ಕುತ್ಕೊಂಡ್ ಮಾಡ್ಬೇಕು ತಾನೆ. ಹೌದು ಸರ್, ನಾವು ಕೇಳ್ತಾ ಇದ್ದೇವೆ ಎಷ್ಟಾಗುತ್ತೋ ನಿಮ್ ಕೈಲ ಅಡ್ವಾನ್ಸ್ ಕೊಟ್ಬಿಡಿ, ಮಿಕ್ಕಿದ ಬಿಲ್ಡಿಂಗ್ ಅಂತ ನೀವು ಹೇಳಿದಾಗೆ ಕೊಡಿ ಅಂತ ಹೇಳಿದ್ವಿ. ಮತ್ತೆ ಅವ್ರ ಹತ್ರನೇ ಯಾಕಿದ್ದೀರಾ? ಬೇರೆಯವ್ರ ಹತ್ರ ಹೋಗಿ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡು. ಸರಿ, ಕೆಲಸ ಇಲ್ಲ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡು ಬೇರೆಯವ್ರ ಹತ್ರ ಹೋಗಿ. ಇಲ್ಲ ಸರ್, ಇದು ಇವ್ರ ಹತ್ರನೇ ಆಗ್ಬೇಕು, ಬೇರೆಯವ್ರು ಮಾಡಕ್ಕಾಗಿಲ್ಲ. ಯಾಕಂದ್ರೆ ಇವ್ರ ದೇವ್ರ ಮಾತು ಇವ್ರ ದೇವ್ರವ್ರು ಇಲ್ಲ ಸರ್. ಮತ್ತೆ ಇದಕ್ಕೆ ಮುಂಚೆ ಅವರು ಜೊತೆ ಮಾಡಿದ್ವಿ, ಅವರನ್ನ ಇವ್ರೇ ಕರ್ಕೊಂಡು ಇವ್ರ ಮಾಡಿಸ್ತಾ ಇದ್ದಾರೆ. ದಿಸ್ ಪ್ಲಾನ್ ಇಸ್ ವೆರಿ
ಪ್ರಾಂಪ್ಟ್. ಓಹೋ, ಪ್ರಾಂಪ್ಟ್ ಅವರೇ ದುಡ್ಡು ಕೊಟ್ಟಿಲ್ಲ ನಿಮ್ಗೆ? ನೋಡಿ ದೆನ್ ಹೌ ವಿಲ್ ಯು ಟೆಲ್ ಈಸ್ ಪ್ರಾಂಪ್ಟ್? ಅಲ್ಲ, ಇವ್ರು ಯಾರು ಇದ್ದವರು ಮೋಸ ಮಾಡಿಲ್ಲ ಸರ್, ಅದೊಂದು ಬ್ಯಾಕ್ಗ್ರೌಂಡ್ ಇದೆ ಸರ್. ನೀವು ಅವ್ರ ಹತ್ರನೇ ಮಾತಾಡಬೇಕು. ಇಲ್ಲಿ ಪ್ರಶ್ನಾಶಾಸ್ತ್ರ ದುಡ್ಡು ಬರುತ್ತೆ ಅಂತಾನೆ ತೋರಿಸ್ತಾ ಇದೆ. ದಶಾದಲ್ಲೂ ಕೂಡ ಎರಡನೇ ಮನೆ ತೋರಿಸ್ತಾ ಇದೆ. ಇಲ್ಲಿ ಮತ್ತೆ ಏನು ನೆಗೆಟಿವ್ ಬಂದಿಲ್ಲ. ನೀವು 1 ವರ್ಷ ಆದ್ಮೇಲೆ ಅದೇ ತೋರಿಸ್ತಾ ಇದೆ, ದುಡ್ಡು ಬರುತ್ತೆ ಅಂತಾನೆ ಬರ್ತಾ ಇದೆ. ಇಲ್ಲಿ ಬುಧ ಆದ್ಮೇಲೆ ನೆಕ್ಸ್ಟ್ ನಿಮ್ ಕೇತು ಬರುತ್ತೆ, ಅಲ್ಲೂ ಲಾಭ ತೋರಿಸ್ತಾ ಇದೆ. ನಿಮಗೆ ಮ್ಯಾಕ್ಸಿಮಮ್ ಟೈಮ್ ಅಲ್ಲೂ 6 ಮಂತ್ಸ್ ಅಂತಾನೆ ಹೇಳ್ತಾ ಇದ್ದೀನಿ. ಇಲ್ಲೂ ನಿಮಗೆ ಬರುತ್ತೆ ಅಂತ ಹೇಳಿದ್ರೆ ನಿಮ್ ನೆಗೋಷಿಯೇಷನ್ ಹೆಂಗಿದೆ ನನ್ಗೆ ಗೊತ್ತಿಲ್ಲ. ಅದಕ್ಕೆ ನಾನು ಏನ್ ಮಾಡಕ್ಕಾಗತ್ತೆ? ಇಟ್ ಆಲ್ ಡಿಪೆಂಡ್ಸ್ ಆನ್ ವ್ಯವಹಾರದಲ್ಲಿ ನೆಗೋಷಿಯೇಷನ್. ಒಂದ್ಸತಿ ಮನೆ ಬೇಡ ಅದು ಬೇಡ ಅಂತ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಟೈಮ್ ನಿಮ್ 26 ಸೆಪ್ಟೆಂಬರ್ ಅಂತಾನೂ ತೋರಿಸ್ತಾ ಇದೆ. ಮಾಡಿ. ಸೆಪ್ಟೆಂಬರ್ 2026 ಒಳಗೆ ಫುಲ್ ಕ್ಲಿಯರ್ ಆಗುತ್ತೆ ಅಂತಾನು ಇವಾಗ್ಲೂ ಇದೆ. ಸ್ವಲ್ಪ ಬರುತ್ತೆ, ಫುಲ್ ಕ್ಲಿಯರ್ ಆಗುತ್ತೆ. ನೋಟ್ ಮಾಡ್ಕೊಳ್ಳಿ. ಸ್ವಲ್ಪ ಬರುತ್ತೆ, ಫುಲ್ ಕ್ಲಿಯರ್ ಆಗುತ್ತೆ. ಅರ್ಥ ಆಯ್ತಾ? ಕೇಳಿಸ್ತಾ? ಹೌದು, ಇವ್ರಿಗೆ ಇಷ್ಟೊಂದು ಹೇಳಿದ್ನಲ್ಲ ನಾನು, ನನಗೇನ್ ಲಾಭ ಅಲ್ವಾ? ಯೋಚನೆ ಮಾಡಿ ವೀಕ್ಷಕರೇ, ನನಗೇನ್ ಲಾಭ? ಫಿನೈಲ್ ಗಿರಾಕಿಗಳಿಗೆ ಹಿಂಗ್ ವರ್ಕ್ ಆಗಲ್ಲ. ನೀವು ಕೇಳಿಸ್ಕೊಂಡ್ರೆ ಪರವಾಗಿಲ್ಲ. ಏನ್ ನಮ್ಮ ಹತ್ರ ಬಂದು ಕನ್ಸಲ್ಟೇಷನ್ ತಗೊಳ್ಳಿ ಸರ್ ಅಂತ ವರ್ಕ್ ಆಗಕ್ಕೆ ಫ್ರೀಯಾಗಿ ಹೇಳಿದ್ವಿ, ಅದಕ್ಕೆ ತಕ್ಕನಾಗಿ ಮಾಡಬೇಕು, ಮತ್ತೆ ಫ್ರೀಯಾಗಿ ತಗೊಂತಾರಲ್ಲ. ಇಲ್ಲಿ ಗ್ರಹಗಳು ವರ್ಕ್ ಆಗಲ್ಲ ಅವ್ರಿಗೆ. ಒಬ್ಬ ಫ್ರೀಯಾಗಿ ಸಿಕ್ಕಿದಾನೆ, ಅವನ ಹತ್ರ ಕೇಳ್ಕೊಂಡ್ಬಿಡ್ಬೇಕು, ವರ್ಕ್ ಆಗಿಲ್ಲ, ಫ್ರೀಯಾಗಿ ಕೂತಿದ್ದಾನೆ, ಅವ್ರಿಗೆ ಮಾತ್ರ ದುಡ್ಡು ಚೆನ್ನಾಗಿ ಗಂಟು ಹಾಕೊಂಡು ಹೋಗ್ತಾರೆ. ಇಲ್ಲಿ ನಾವೇನ್ ಫ್ರೀಯಾಗಿ ಹೇಳ್ಬೇಕು ನಿಮಗೆ? ಒಂದು ಬ್ರೇಕ್ ತಗೊಂಡು ಒಂದು ತಗೊಳ್ಳೋಣ, ಒಂದು ಅಗ್ನಿಹೋತ್ರದ್ದು. ಅಗ್ನಿಹೋತ್ರವು ವೈಜ್ಞಾನಿಕವಾಗಿ ನಿರೂಪಿಸಲ್ಪಟ್ಟ ಅತ್ಯುತ್ತಮ ಆಚರಣೆಯಾಗಿದೆ. ಇದು ಮನೆಯ ವಾತಾವರಣವನ್ನು ಶುದ್ಧೀಕರಿಸುವುದರೊಂದಿಗೆ ಮನೆಯಲ್ಲಿನ ಋಣಾತ್ಮಕ ಸಂಚಯವನ್ನು ಕಡಿಮೆ ಮಾಡುತ್ತದೆ. ಈ ಅಗ್ನಿಹೋತ್ರದ ಆಚರಣೆಯಿಂದ ಮನೆಯಲ್ಲಿನ ಸದಸ್ಯರ ಆರೋಗ್ಯ, ನೆಮ್ಮದಿ, ಸಂತೋಷವನ್ನು ಪಡೆಯಬಹುದಾಗಿದೆ. ಈ ವಿಶೇಷವಾದಂತಹ ಆನ್ಲೈನ್ ಅಗ್ನಿಹೋತ್ರ ತರಗತಿಯು ಝೂಮ್ ಆಪ್ ಮುಖಾಂತರ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರು ಸೆಪ್ಟೆಂಬರ್ 22 ಭಾನುವಾರ ಬೆಳಗ್ಗೆ 11ರಿಂದ 1 ಗಂಟೆಯ ಸಮಯದಲ್ಲಿ ನಡೆಸಿಕೊಡುತ್ತಾರೆ. ಆಸಕ್ತಿಯುಳ್ಳವರು ಕೂಡಲೇ ಈ ಅಗ್ನಿಹೋತ್ರ ತರಗತಿಗೆ ನೋಂದಾಯಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೆಲ್ಕಮ್ ಬ್ಯಾಕ್. ಅಗ್ನಿಹೋತ್ರದ್ದು ನೋಡಿದ್ರೆ ಸೇರ್ಕೊಳ್ಳಿ. ಒಂದ್ ಮಾತು ಹೇಳ್ತೀನಿ, ಯಾಕೆ ಜ್ಯೋತಿಷ್ಯ ಅಂದ್ರೆ ಫ್ರೀ ಅನ್ಕೊಂಡಿದ್ದೀರಾ? ಜನಗಳು ಅರ್ಥ ಆಗ್ತಾ ಇಲ್ಲ. ನಿಮಗ್ ಮಾತ್ರ ವ್ಯವಹಾರ ಅಲ್ವಾ? ಜ್ಯೋತಿಷ್ಯ ಯಾವ ಟೈಮಲ್ಲಿ ಆಗುತ್ತೆ, ನಿಮಗೆ ಸಾಂತ್ವನ ಕೊಡುತ್ತೆ. ಜ್ಯೋತಿಷ್ಯ ಕಾನ್ಫಿಡೆನ್ಸ್ ಕೊಡುತ್ತೆ. ಅದು ಹೇಳುತ್ತೆ ಸ್ವಲ್ಪ ವೆಯ್ಟ್ ಮಾಡಿ, ಇದೆಲ್ಲ ರೆಡಿ ಇದೆ ಅಂತ. ಅಲ್ಲಿ ಮೋಸ ಹೋಗೋದನ್ನು ಕಮ್ಮಿ ಮಾಡುತ್ತೆ. ನಾವು ಹೇಳ್ದಂಗಾಗಿಲ್ಲ ಅಂತಂದ್ರೆ ನಮಗೆ ದುಡ್ಡು ಕೊಟ್ಟಿದ್ರೆ ಹೇಳ್ದಂಗ ಅಂತ ಕೇಳಕ್ಕಾಗತ್ತಾ? ಇಟ್ ಈಸ್ ಎ ಕಾಸ್ಮಾಸ್. ವಿ ವಿಲ್ ಟೆಲ್ ದಿ ಅಪ್ರಾಕ್ಸಿಮೇಟ್ ಟೈಮಿಂಗ್. ಹಿಂದೆ ಮುಂದೆ ಆಗತ್ತೆ. ಸಮಾಧಾನ ಇಲ್ಲ ಅಂದ್ರೆ ಇನ್ನೂ ಬರಲ್ಲ. ಕೊಡಬೇಕಾಗಿದ್ದಾಗ ಬರೋ ಟೈಮಲ್ಲಿ, ಬಾಕಲ್ಗೆ ಬರೋ ಟೈಮಲ್ಲಿ ದುರಹಂಕಾರ ಮಾಡ್ರೆ ಅದು ಬರಲ್ಲ. ಬರೆದಿಟ್ಕೊಳ್ಳಿ, ಯಾರು ಮಾತಾಡ್ತಿರೋ ಅವೆಲ್ಲ ದುರಹಂಕಾರ ಮಾಡ್ರೆ ಅದು ಬರಲ್ಲ. ಐ ಹ್ಯಾವ್ ಸೀನ್. ತುಂಬಾ ಜನ ಕೇಳಿರ್ತೀನಿ, ಅಲ್ಲಿ ಏನೋ ನಮಗೆ ನೀವು ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಳ್ಳಿ ಏನೋ ಮಾಡಿ ಅಂತ ಹೇಳಿರ್ತೀವಿ. ಅಲ್ಲಿ ಹೋದಾಗ ಅಲ್ಲೇನೋ ನಾವು ಇಲ್ಲ ಸರ್, ನಮ್ಮ ಮನೆಯವ್ರು ಹಂಗೆ ಹೇಳಿದ್ರು, ನಮ್ಮ ಮನೆ ಹಿಂಗೆ ಒಟ್ಟಿಗೆ ಹಿಂಗ್ ತಗೊಳ್ಳಿ ಹಂಗ್ ತಗೊಳ್ಳಿ ಅಂತ ಅಂದ್ರು, ಮೈಂಡ್ ಚೇಂಜ್ ಮಾಡ್ತೀರಾ? ಬರಲ್ಲ. ಅವ್ರ ಪ್ರಾಂಪ್ಟ್ ಇವ್ರ ಪ್ರಾಂಪ್ಟ್ ಅಂತ ಕೂತ್ಕೊಂಡ್ರೆ ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹಾ, ಹೇಳಿ. ನಮ್ಮ ಮಗನ ಮದ್ವೆ ವಿಷಯದ ಬಗ್ಗೆ ಕೇಳ್ಬೇಕಾಗಿದೆ. ಎಷ್ಟು ವಯಸ್ಸು? ಅವ್ರದಾಗ್ಲೇ 25. ಏನ್ ಅರ್ಜೆಂಟು? ಅರ್ಜೆಂಟ್ ಏನಿದೆ? ಅಲ್ಲ 20, ನಾನೇನೋ 35 ಅನ್ಕಂಡೆ. ಅಯ್ಯೋ ಪಾಪ ಕೇಳ್ತಾ ಇದಾರೆ ಅಂತ. 25ಕ್ಕೂ ಕೇಳ್ಬೇಕಾ? ಹೌದು ಸರ್. ಏನಕ್ಕೆ ಕೇಳ್ಬೇಕು? ಅದೇ ಮದ್ವೆ ಮಾಡ್ಬೇಕಾಗಿದೆ. ಮಾಡಿ ಕೇಳೋಣ ಮಾಡಿ. ಏನ್ ಜನಗಳು ಎಷ್ಟತಿ ಮಾಡ್ತೀರಿ ನಮ್ಮ ಹತ್ರ? ಚೆನ್ನಾಗಿ ಮೂಡ್ ಬರೋದಿರ್ಲಿ. ಎಷ್ಟತಿ ಮಾಡ್ತೀರಿ ನಮ್ಗೆ ಫ್ರೀ? ಇಲ್ಲ ಸರ್, ನಮ್ಮಲ್ಲಿ ಒಬ್ರು ಕಲ್ತಿದ್ದಾರೆ ನಮ್ಮ ಮಗ್ಳು. ಮತ್ತೆ ಅಲ್ಲಿ ಕೇಳಿ. ಮತ್ತೆ ಅಲ್ಲಿ ಕೇಳಿ. ನಂಬರ್ ಹೇಳಿ. ನಂಬರ್ ಹೋಗೋಣ. ನಂಬರ್ ಹೋಗೋಣ ಪ್ರಶ್ನಾಶಾಸ್ತ್ರಕ್ಕೆ. 1 to 2 ನಂಬರ್ ಹೇಳಿ. 24 ಸರ್. ಎಲ್ಲೋ ಒಂದು ಕಡೆ ನಿಮ್ ಫ್ರೆಂಡ್ಸೋ ನಿಮ್ ರಿಲೇಟಿವ್ಸೋ ಕಲ್ತೇ ಇರ್ತಾರೆ. ಅದ್ರಲ್ಲಿ ಏನ್ ಟೆನ್ಷನ್ ಇದೆ. ಇನ್ನು ಜಾಸ್ತಿ ನೀವು ಕಲಿಬೇಕು. ನೀವೇ ಕಲ್ತಿಲ್ಲ ಸರ್. ನಾನು ಬರ್ತೀನಿ ಕಲಿಯಕ್ಕೆ. ನಾನು ಟೀಚರ್, ಅದಕ್ಕೋಸ್ಕರ ಓಡ್ ಬರ್ತೀರಾ, ನಿಧಾನಕ್ಕೆ ಬರ್ತೀರಾ, ಹೆಂಗ್ ಬರ್ತೀರಾ? 2 ತಿಂಗಳಿದೆ, ಆಮೇಲೆ ಬರ್ತೀನಿ. ಹಬ್ಬಾ, ಏನೇನೋ ಮಾಡ್ತೀರಾ. 11ನೇ ಮನೆ ಬಂದಿದೆ ರಾಹು. ರಾಹುವಿನ ಕಾಂಬಿನೇಷನ್ ಅಲ್ಲಿ ಪ್ಲಾನೆಟ್ ಅಲ್ಲಿ ಕಸ್ಪಲ್ಲಿ 2 ಬಂದಿದೆ. 11 ಬಂದಿದೆ. 2ನೇ ಮನೆ 9ನೇ ಮನೆ ಬಂದಿದೆ. ಮದುವೆ ಯೋಗ ಇದೆ. ಆದ್ರೆ ಕೊನೆಯಲ್ಲಿ 4, 3, 6 ಬಂದಿದೆ. ಮ್ಯಾರೇಜ್ ಅಲ್ಲಿ ಎಲ್ಲೋ ಒಂದ್ಸತಿ ನಿಮ್ಮ ಮಗನಿಗೆ ಸ್ವಲ್ಪ ಆಸಕ್ತಿ ಕಮ್ಮಿ ಇರುತ್ತೆ. ಇಮ್ಮಿಡಿಯೇಟ್ ಬೇಡ ಅಂತ ಫಸ್ಟ್ ಹೇಳ್ತಾರೆ.
ಸದ್ಯಕ್ಕೆ ಅದು ಹೇಳ್ತಾ ಇದೆ ಈಗ ಪ್ರಶ್ನೆಶಾಸ್ತ್ರ. ಯಾವಾಗ ಆಗಬಹುದು ಅಂತ ನಾವು ಅದು ಒಂದು ಇಂಡಿಕೇಶನ್ ಅಷ್ಟೇ. 2025 ಸೆಪ್ಟೆಂಬರ್ ವರೆಗೂ ಬುಧ ಭುಕ್ತಿ ಬರುತ್ತೆ. ಬುಧನ ಕಾಂಬಿನೇಷನ್ ಅಲ್ಲಿ 6 ಇದೆ, ಸ್ವಲ್ಪ ಆಗಲ್ಲ. ಕೇತುವಿನ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಮದುವೆ ಆಗುತ್ತೆ. ಅಂದ್ರೆ 20 ಇದಕ್ಕೆ ಹೋಗ್ಬೇಕು ನೀವು. ಅದನ್ನ ನಾನು ಅವಾಗಲೇ ಹೇಳಿದ್ನಲ್ಲ, 25 ಸೆಪ್ಟೆಂಬರ್ ಆದ್ಮೇಲೆ ಮದುವೆ. ಈ ವರ್ಷ ಮುಂದಿನ ವರ್ಷ ಇಲ್ಲ. ಅರ್ಥ ಆಯ್ತಲ್ಲ? ಆ ಟೈಮಲ್ಲಿ ಬರುತ್ತೆ. ಓಕೆ, ಒಳ್ಳೇದಾಗ್ಲಿ. ನಮಸ್ಕಾರ. ಮುಂದಿನ ಕರೆಗೋಣ. ಹಾ, ಹೇಳಿ. ನಮಸ್ಕಾರ ಗುರುಜಿ. ಹೇಳಿ. ಇದು ನಮ್ಮ ಅಕ್ಕನ ಮದುವೆ ಬಗ್ಗೆ ಕೇಳಬೇಕಾಯ್ತು. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. 1 to 241 ನಂಬರ್ ಹೇಳಿ. 8. ಒಂದು ನಿಮಿಷ. ಮ್ಯಾರೇಜ್ ಕಸ್ಪ್ ನೋಡೋಣ ಏನಾಗಿದೆ ಅಂತ. 7ನೇ ಮನೆ ಕಸ್ಪ್ ಹೇಳುತ್ತೆ ಅದು ಮದುವೆ ಹೇಗಿರುತ್ತೆ ಅಂತ, ಜೀವನ. ಓಕೆ, 3ನೇ ಮನೆ, 1ನೇ ಮನೆ, 8ನೇ ಮನೆ. ಮಾತುಕತೆ ಆಗುತ್ತೆ, ಕಟ್ಟಾಗ್ತಾ ಇರುತ್ತೆ. ಇದು ಮಾತುಕತೆ ಎಲ್ಲ ಆಗ್ತಾ ಇರತ್ತಲ್ವಾ, ಯಾವುದೋ ಒಂದು ವಿಚಾರದಲ್ಲಿ ಕಟ್ಟಾಗ್ಬಿಡುತ್ತೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಬಹಳ ಪ್ರಯತ್ನದ ನಂತರ ಲಾಸ್ಟ್ ಅಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ 318 ಕಾಂಬಿನೇಷನ್ ಇರ್ತಕ್ಕಂಥದ್ದು ಆ ರೀತಿ ತೋರಿಸ್ತಾ ಇದೆ. ಅರ್ಥ ಆಯ್ತಲ್ಲ? ಯಾವ ವರ್ಷದ ಎಷ್ಟು ತಿಂಗಳೊಳಗೆ ಮದುವೆ ಆಗುತ್ತೆ ಗುರುಜಿ? ಎಷ್ಟು ದಿವಸದಲ್ಲಿ, ಎಷ್ಟು ಅವರಲ್ಲಿ ಅಂತ ಕೇಳಲಿಲ್ಲ ಸದ್ಯ. ಎಷ್ಟು ಗಂಟೆ ಆಗತ್ತೆ ಅಂತ ಕೇಳ್ಬೇಕಾಯ್ತಲ್ವಾ ನೀವು? ಅಲ್ವಾ? ಎಷ್ಟು ತಿಂಗಳಲ್ಲಿ ಆಗ್ಬಿಡುತ್ತೆ. ಏನ್ ಓಡ್ಸಕ್ ಏನ್ ನಿಮ್ದೇನೋ ಇದ್ದಂಗಿದೆ ಪ್ಲಾನು? ಇಲ್ಲ ಗುರುಜಿ, ನಮ್ಮ ಅಕ್ಕಂದು. ಅದೇ ಅಕ್ಕನ್ ಮಾತಾಡ್ತಾ ಇದ್ರೆ ತಂಗಿ ತಾನ್ ನೀನು? ಹೌದು ಗುರುಜಿ. ಏನೋ ಇಲ್ಲಿ ಒಂದು ಸಮಸ್ಯೆ ಇದೆ. ಏನೋ ಲೈನ್ ಕ್ಲಿಯರ್ ಮಾಡಕ್ ಹೇಳ್ತಾ ಇದ್ಯಾ? ಏನಿಲ್ಲ, ಸರಿ ಸರಿ, ಸುಮ್ನೆ ನೋಡ್ದೆ, ಹೇಳಿದೆ. ಓಕೆ, ರೈಟ್. ಇಲ್ಲಿ ಕಾಂಬಿನೇಷನ್ ನೋಡೋಣ ಯಾವಾಗ ಆಗುತ್ತೆ. ನಮ್ ಲೈನ್ ಕ್ಲಿಯರ್ ಮಾಡ್ಕೋಬೇಕು ಅಂತ ಅವರು. ಗುರು 3ನೇ ಮನೆ, 8ನೇ ಮನೆ, ಬುಧ ಭುಕ್ತಿ. 2000 ಇವ್ರದ್ದು ಅದೇ ಕಾಂಬಿನೇಷನ್ ಬರ್ತಾ ಇದೆ. 2025 ಅಕ್ಟೋಬರ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. 2026 ನವೆಂಬರ್ ಒಳಗೆ ಮುಗಿದೋಗುತ್ತೆ. ಅದೇ ಟೈಮಲ್ಲಿ ಆಗುತ್ತೆ. ಓಕೆ, ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ. ಹಾ, ಹೇಳಿ. ಹಾ ಸರ್, ನಂದು ಭಾಗ್ಯ ಅಂತ. ನನ್ನ ಕಡೆಯಿಂದ ಮಾತಾಡ್ತಿದ್ದು. ವೆರಿ ಗುಡ್. ನನಗೆ ಸ್ವಲ್ಪ ಹಣದ ಸಮಸ್ಯೆ ಇದೆ ಸರ್. ಏನ್ ಕೆಲಸ ಮಾಡಿದ್ರು ಆಗ್ತಾ ಇಲ್ಲ. ಏನ್ ಸಮಸ್ಯೆ? ಅದು ಮನಿ ಪ್ರಾಬ್ಲಮ್ ಸರ್. ಮನಿ ಪ್ರಾಬ್ಲಮ್. ಹೌದು. ಜಾತಕಕ್ಕೆ ಹೋಗೋಣ ಅಥವಾ ಹೆಂಗೆ? ನಿಮ್ಮ ಪ್ರಶ್ನಾಶಾಸ್ತ್ರನ? ಏನ್ ಸರ್? ಪ್ರಶ್ನಾಶಾಸ್ತ್ರಕ್ಕೆ ಹೋಗಲ್ಲ ಅಥವಾ ನಿಮ್ ಜಾತಕದಲ್ಲಿ ನೋಡ್ಲಾ? ಯಾವ್ದು ಬೇಕು? 1 to 241 ನಂಬರ್ ಹೇಳಿ. 1 to 249 59 ಜಾಬ್ ನೋಡೋಣ. ಮನಿ ಹೌಸಸ್ 2ನೇ ಕಸ್ಬ್. 2ನೇ ಕಸ್ಬು ಕರೆಕ್ಟ್ ಆಗಿ ಹೇಳುತ್ತೆ. 3ನೇ ಮನೆ ಹೌದು. ಮನಿ ಇಲ್ಲ, ಕರೆಕ್ಟ್ ತೋರಿಸ್ತಾ ಇದೆ. ಕೆಲಸ ಮಾಡಕೋದು ಆಗ್ತಾ ಇಲ್ಲ ಸರ್. ಆಮೇಲೆ ನಾನು ಮನೆ ತಗೊಂಡಿದ್ದೀನಿ ಸರ್. ಮನೆ ತಗೋಕೆ ಒಂದಾಗಂದ ಹೇಳಮ್ಮ. ಏನ್ ನೀನು ಒಳ್ಳೆ ಇದ್ರ ತರ ಹೇಳ್ಕೊಂಡು ಹೋಗ್ತಾ ಇದೀಯಾ? ಸುಮ್ನಿರಮ್ಮ. ಇಲ್ಲಿ ಫಸ್ಟ್ ದುಡ್ಡಿನ ಬಗ್ಗೆ ಮಾತಾಡೋಣ. ಅರ್ಜೆಂಟ್ ಆತ್ರಗೇಟ ಆಂಜನೇಯ. 12ನೇ ಮನೆ ಲಾಸ್ ಅಲ್ಲಿ ತೋರಿಸ್ತಾ ಇದೆ. ಇಲ್ಲಿಂದ 9ನೇ ಮನೆ, ಇಲ್ಲಿಂದ 2ನೇ ಮನೆ. ರಾಹು ಕಾಂಬಿನೇಷನ್ ಬಂದಿದೆ. 12. ಸ್ವಲ್ಪ ತೊಗರಿ ಬೇಳೆನ ದಾನ ಮಾಡಿ. ಫಸ್ಟು ಹಣದ ಸಮಸ್ಯೆ ಕಮ್ಮಿ ಆಗುತ್ತೆ. ಒಂದು ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ ಬಲಗೈಗೆ. ದಶಾಭುಕ್ತಿಗಳಲ್ಲಿ ಗುರುದಶ 34ವರೆಗೂ ಇದೆ. 34ವರೆಗೂ ಸ್ವಲ್ಪ ಕಷ್ಟದ ಪರಿಸ್ಥಿತಿ. ಯಾಕೆ ಅಂದ್ರೆ ಹಣದ ವಿಚಾರದಲ್ಲಿ ನಾವು ಜಾಬ್, ಬಿಸ್ನೆಸ್, ಫಿನಾನ್ಸ್ ಅಂತ ತಗೊಂಡಾಗ ದಶಾದಲ್ಲಿ 12, ಅಂಡರ್ಗ್ರೌಂಡ್ ಅಲ್ಲಿ 6, 11 ಅಂದ್ರೆ ಸಾಕಷ್ಟು ಸಾಲ ಮಾಡಿರ್ತಕ್ಕಂಥದ್ದು ಅದು ಕ್ಲಿಯರ್ ಆಗ್ತಾ ಇರುತ್ತೆ. ಯಾಕಂದ್ರೆ ಇದು ಮೇಲಿರ್ತಕ್ಕಂಥದ್ದು ಪ್ರಧಾನ, ಇದು ನಿಧಾನ. ಪ್ರಧಾನದಲ್ಲಿ 12 ಬಂದಾಗ ಬಂದಿದ್ದೆಲ್ಲ ಧ್ವಂಸ ಆಗುತ್ತೆ. ಆದ್ರೂ ಸ್ವಲ್ಪ ಉಳಿಯುತ್ತೆ. ಸಾಧ್ಯವಾದ್ರೆ ಪ್ರಶ್ನಾಶಾಸ್ತ್ರದಲ್ಲಿ ಬಲಗೈ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕೊಂಡ್ರೆ ಸಾಕಷ್ಟು ದುಡ್ಡು ಉಳಿಯುತ್ತೆ. ಹಾಗೆ ಸ್ವಲ್ಪ ತೊಗರಿ ಬೇಳೆನ, ನಾನು ಆಲ್ರೆಡಿ ಹೇಳ್ದಂಗೆ ತೊಗರಿ ಬೇಳೆನ ಸ್ವಲ್ಪ ದಾನ ಮಾಡ್ತಾ ಬನ್ನಿ, ಅದು ಒಳ್ಳೇದಾಗುತ್ತೆ. ಶನಿದೇವ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಳ್ಳೆಣ್ಣೆ ದಾನ ಮಾಡಿ. ಸಾಧ್ಯವಾದ ನಿಮ್ಮ ಸಾಲಗಳು ತೀರಬೇಕು ಅಂದ್ರೆ 6 ತಿಂಗಳಿಗೆ ಒಂದ್ಸತಿ ಶನಿವಾರ ನೀವು ಬ್ಲಡ್ ಡೊನೇಟ್ ಮಾಡಿದ್ರೆ ಒಳ್ಳೆಯದು. ಶನಿವಾರ ಡೊನೇಟ್ ಬ್ಲಡ್, ಒಳ್ಳೇದಾಗ್ಲಿ. ಈಗ ಕ್ರಿಸ್ಟಲ್ ಒಂದು ನೋಡ್ಕೊಂಬರೋಣ. ಕ್ರಿಸ್ಟಲ್ 24ನೇ ತಾರೀಕು ಇರ್ತಕ್ಕಂಥದ್ದು ಒಂದು ಆಡ್ ಇದೆ, ನೋಡ್ಕೊಂಬರೋಣ.
ಪಂಡಿತ್ ದಿನೇಶ್ ಗುರುಜಿಯವರು ನಡೆಸಿಕೊಡುತ್ತಿರುವ ಚಕ್ರ ಹೀಲಿಂಗ್ ಕ್ಲಾಸಸ್. ನಮ್ಮ ದೇಹದಲ್ಲಿನ ಸಪ್ತ ಚಕ್ರಗಳ ಸಮತೋಲನವು ವ್ಯಕ್ತಿಯನ್ನು ಸಂತೋಷದಾಯಕ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ದಿನಗಳ ತರಗತಿಯಲ್ಲಿ ಸಪ್ತ ಚಕ್ರಗಳ ಸಮತೋಲನೆ, ಏಕಾಗ್ರತೆಯನ್ನು ವೃದ್ಧಿಸುವ ಕ್ರಮ, ಸಂಪತ್ತಿನ ಆಕರ್ಷಣೆ ಹಾಗೂ ಆರೋಗ್ಯಕರ ಅಭ್ಯಾಸಗಳನ್ನು ಹೇಳಿಕೊಡಲಾಗುತ್ತದೆ. ಇದರಲ್ಲಿ ಸಪ್ತ ಚಕ್ರಗಳ ಕ್ರಿಸ್ಟಲ್ಸ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಆರೋಗ್ಯ ವೃದ್ಧಿಸಲು ರೇಖಿ ಹೀಲಿಂಗ್, ಸಪ್ತ ಚಕ್ರಗಳಿಗೆ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಸಪ್ತ ಚಕ್ರಗಳಿಗೆ ಬೀಜ ಮಂತ್ರಗಳು ಇತ್ಯಾದಿಗಳನ್ನು ತರಗತಿಯಲ್ಲಿ ಚರ್ಚಿಸಲಾಗುತ್ತದೆ. ಆರೋಗ್ಯಮಯ ಜೀವನಕ್ಕಾಗಿ ಇಂದೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಕೆ, ಒಂದು ಕರೆ ತಗೊಂಡು ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ವೆರಿ ಗುಡ್, ಹೇಳಿ ಗುರುಜಿ. ನಮ್ಮ ಮಗಳ ಮದುವೆ ಯೋಗ ಯಾವಾಗಿದೆ ಅಂತ ಕೇಳಬೇಕಾಗ್ತದೆ. ಜಾತಕ ಹೇಳ್ತೀರಾ ಅಥವಾ ಏನು? ಬೇಗ ಹೇಳಿ. ಪ್ರಶ್ನೆ ಶಾಸ್ತ್ರ. 1 to 240 ನಂಬರ್ ಹೇಳಿ. 49. 49. ಮ್ಯಾರೇಜ್. ವೈವಾಹಿಕ ಜೀವನ ಹೇಗಿದೆ, ಹೇಗಾಗುತ್ತೆ ಅಂತ ಫಸ್ಟ್ ಅದನ್ನ ನೋಡೋಣ, ಆಮೇಲೆ ಟೈಮಿಂಗ್ ಬರಬೇಕು. 7ನೇ ಕಸ್ಪು, 9ನೇ ಮನೆ, 12, 7 ಇದೆ. 12 ಕಾಂಬಿನೇಷನ್ ಇದೆ. ಇದು ವೈವಾಹಿಕ ಜೀವನ ಸ್ವಲ್ಪ ಕಷ್ಟ ಮೇಡಮ್ ಇವ್ರದ್ದು. ಓವರ್ ಆಲ್ ಯಾಕೋ ಸ್ವಲ್ಪ ಡಿಟ್ಯಾಚ್ಡ್ ಮೈಂಡ್ ಸೆಟ್ ಇರುತ್ತೆ. ಹಿರಿಯರು ಫೋರ್ಸ್ ಮಾಡೋದ್ರಿಂದಾನೇ ಇವರು ಸ್ವಲ್ಪ ಆಗ್ಬೋದು ಅಷ್ಟೇ. 7 ಇರೋದ್ರಿಂದ ಮದುವೆ ಆಗುತ್ತೆ, ಮದುವೆ ಆಗಲ್ಲ ಅಂತಲ್ಲ. ಬಟ್ ಮೇಜರ್ಲಿ ಒಂಥರ ಡಿಟ್ಯಾಚ್ಡ್ ಮೈಂಡ್ ಸೆಟ್. ಡಿಟ್ಯಾಚ್ಡ್ ಅಂತ ಗೊತ್ತಲ್ಲ, ಅಯ್ಯೋ ನಮಗೆಲ್ಲ ನಾವು ಒಬ್ಬರ ಜೊತೆ ಇರಕ್ ಇಷ್ಟಪಡಲ್ಲ ಅನ್ನೋ ಮೈಂಡ್ ಸೆಟ್ ಜಾಸ್ತಿ ಇರುತ್ತೆ. ಸೊ ಸಾಧ್ಯವಾದಷ್ಟು ಇಲ್ಲಿ ಫಸ್ಟ್ ನಿಮ್ಮ ಪ್ರಶ್ನಾಶಾಸ್ತ್ರದಲ್ಲಿ ನಾನು ಹೇಳಿರೋ ನೀವು ಪುಷ್ ಮಾಡ್ಬಿಡಿ. ದಯವಿಟ್ಟು ಅವ್ರನ್ನ ಪುಷ್ ಮಾಡಕ್ ಹೋಗ್ಲೇಬೇಡಿ. ಅವ್ರಾಗ ಅವರು ನೀನ್ ಚೆನ್ನಾಗಿ ಮಾತಾಡಮ್ಮ, ನೀನ್ ಓಕೆ ಅಂದ್ರೆ ಮಾತ್ರ ಮಾಡ್ತೀವಿ ಅಂತ ಸ್ವಲ್ಪ ಟೈಮ್ ತಗೊಳ್ಳಿ. ಇಲ್ಲ ಅಂದ್ರೆ ಇದು ಡ್ಯಾಮೇಜ್ ಮಾಡ್ಬಿಡುತ್ತೆ. ಮ್ಯಾರೇಜ್ ಡ್ಯಾಮೇಜಿಂಗ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಅವರು ನೀನ್ ಮಾಡಿದ್ರೆ ನೀನ್ ಫೋರ್ಸ್ ಮಾಡಿ ನಿಮ್ ಮೇಲೆ ಎತ್ತಾಕ್ಬಿಡ್ತಾರೆ. ಅರ್ಥ ಆಯ್ತಾ? ಇಮಿಡಿಯೇಟ್ ಆಗಿ ಎತ್ತಾಕ್ಬಿಡ್ತಾರೆ ಇವ್ರು. ಎತ್ತಾಕೋ ಪರ್ಸನ್ ಇರು. ನೀನ್ ಹೇಳ್ದೆ ನೀನ್ ಮಾಡ್ಕೊಂಡೆ ನೀನೇ ಅನ್ಬೋಸು, ನೀನೇ ಮಾಡ್ಕೊಂತ ಅದ್ ಹೇಳ್ತಕ್ಕಂಥದ್ದು. ಏನೋ ಅನುಭವ ಆಗಿರ್ಬೇಕು. ಹೌದು ಅಂತ ಇದಾರೆ. ಈಗ ಇಲ್ಲಿ 9-2 ಕೇತು. ಯೋಗ ಮದುವೆ ಯೋಗ ಇರ್ಲಿ ಬಿಡ್ರಿ, ಅಲ್ಲಿ ಕಿತ್ತೋಗೋ ಯೋಗ ಇದೆ, ಅದನ್ನ ನೋಡ್ರಿ, ಯೋಚನೆ ಮಾಡ್ರಿ. ಇವ್ರಿಗೇನು ಮದುವೆ ಮಾಡಿ ಪಾರ್ಸಲ್ ಮಾಡಿ ಆಮೇಲೆ ನಿಮ್ಮನೆಗೆ ಬಂದು ಕೂತ್ಕೊಳ್ತಾಳ ಅವಳು. ಅನುಭವಿಸಿ. 2025 ಆಗಸ್ಟ್ ಆದ್ಮೇಲೆ ಆಗುತ್ತೆ. 2026 ಜುಲೈ ಒಳಗಡೆ ಮುಗಿದೋಗುತ್ತೆ. ಮನೆಗೆ ಬಂದು ಕೂತ್ಕೊಳ್ಳೋದನ್ನ ಆಲೋಚನೆ ಮಾಡಿ. ಆಗೋದನ್ನ ಎಲ್ಲ ಅರ್ಧ ಜನ ನಾನು ನೋಡ್ಬಿಟ್ಟಿದೀನಿ. ಈ ಜ್ಯೋತಿಷ್ಯ ಬಂದು ಕೇಳ್ತಾರಲ್ಲ, ಯಾವಾಗತ್ತೆ ಅಲ್ಲಿ ಪ್ರಾಬ್ಲಮ್ ಮಾಡ್ಕೊಂಡು ಮನೆಗೆ ಬಂದು ಕೂತ್ಕೊಂಡಾಗ ಗೊತ್ತಾಗುತ್ತೆ. 4 ಜನ ಏನಂತಾರೆ ಅಂತ ಗೊತ್ತಾಗುತ್ತೆ. 2 ವರ್ಷ ಹೋಗ್ಲಿ ಬಿಡಿ ಸರ್, ನಿಮ್ ಬಾಯ್ಗೆ ಬರ್ಬೇಕು ಯಾವಾಗ್ಲೂ. ಸರ್ ಇನ್ನು 3 ವರ್ಷ ಹೋಗ್ಲಿ ಸರ್, ಚೆನ್ನಾಗಿರೋ ಟೈಮಲ್ಲಿ ಮಾಡೋಣ ಸರ್. ಅದು ಯಾವಾಗ ಬರುತ್ತೋ ಅವಾಗ ನಿಮ್ಗೆ ಪ್ರಾಬ್ಲಮ್ ಬರಲ್ಲ. 4 ಜನ ತೋರ್ಸಕ್ ಮಾಡ್ತಿರಲ್ಲ, 4 ಜನ ನೋಡೋ ತರನೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹಾಗೆ ನಮ್ಮ ಕ್ಲಾಸಸ್ ಅಕ್ಟೋಬರ್ 21 ಇದೆ. ಜಾಯ್ನ್ ಆಗಿ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರೂಜಿಯವರ ನಕ್ಷತ್ರ ನಾಡಿ ತರಗತಿಯು ಅಕ್ಟೋಬರ್ 21ರಿಂದ ಪ್ರಾರಂಭವಾಗುತ್ತಿದೆ. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ನಾನು ನಕ್ಷತ್ರ ನಾಡಿ 2020 ಅಲ್ಲಿ ಕಲ್ತಿದ್ದು ಫಸ್ಟ್ ಆನ್ಲೈನ್ ಬ್ಯಾಚ್ ಅಲ್ಲಿ. ಅದಕ್ ಮುಂಚೆ 2019 ಅಲ್ಲಿ ನಮ್ ತಂದೆ ಫಸ್ಟ್ ಕಲ್ತ್ರು. ನಮ್ ತಂದೆ ಬೇರೆಯವ್ರಿಗೆ ಪ್ರಿಡಿಕ್ಟ್ ಮಾಡೋದನ್ನ ನೋಡಿದಾಗ ಇದೇನ್ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಅವಾಗ ನನ್ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿ ನಾನು ಆನ್ಲೈನ್ ಬ್ಯಾಚ್ ಜಾಯ್ನ್ ಆದೆ. ಅದಾದ್ಮೇಲೆ ಲೈಕ್ ವೆನ್ ಐ ಅನಲೈಸ್ ಮೈ ಹಾರೋಸ್ಕೋಪ್, ನನ್ಗೆ ತುಂಬಾ ಕ್ಲಾರಿಟಿ ಸಿಕ್ತು ನನ್ನ ಲೈಫ್ ಬಗ್ಗೆ, ನಮ್ ಕೆರಿಯರ್ ಬಗ್ಗೆ, ನಮ್ ಮ್ಯಾರೇಜ್ ಬಗ್ಗೆ. ಇಟ್ಸ್ ಲೈಕ್ ಐ ಆಮ್ ದಿ ಗೋ ಟು ಪರ್ಸನ್. ಲೈಕ್ ಎಲ್ರು ಏನ್ ಮಾಡ್ಬೇಕಂದ್ರ ಲೈಫ್ ಅಲ್ಲಿ ದೇ ಜಸ್ಟ್ ಚೆಕ್ ವಿತ್ ಮೀ. ಅಂಡ್ ಸೊ ಐ ಹೈಲಿ ರೆಕಮೆಂಡ್ ಆಲ್ ದಿ ಯಂಗ್ಸ್ಟರ್ಸ್ to really get into learn Nakshatra Nadi and also embrace ancient wisdom of our Sanatana Dharma. ನಮ್ಮ ಬ್ರದರ್ ಇಂಗ್ಲಾ ಇಲ್ಲಿ ಕಲ್ತ್ಕೊಂಡು ಹೋದ್ರು. ಆಮೇಲೆ ನನ್ಗೆ ಅವರು ಹೇಳಕ್ ಶುರು ಮಾಡಿದ್ರು, ಈ ತರ ಚೆನ್ನಾಗಿದೆ ನೋಡಿ ಅನ್ಬಿಟ್ಟು. ಸೊ ಅವಾಗ ನಾನು ಒಂದ್ಸರಿ ಫಸ್ಟ್ ಬೇಸಿಕ್ಸ್ ಮುಗಿಸ್ಕೊಂಡೆ. ಅಲ್ಲಿಂದ ಆಮೇಲೆ ಅಡ್ವಾನ್ಸ್ ಮುಗಿಸ್ಕೊಂಡೆ. ಅದಾದ್ಮೇಲೆ ನ್ಯೂಮರಾಲಜಿ ಗುರುಜಿ ಏನೇನ್ ಮಾಡ್ತಾರೆ ಪ್ರತಿಯೊಂದು ಕೋರ್ಸ್ ಗಳನ್ನ ನಾನು ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಏನಾಯ್ತು, ಒಂಥರ ಕಾನ್ಫಿಡೆನ್ಸ್ ಬಂತು. ನನ್ನ ಜೀವನದಲ್ಲಿ
ನನ್ನಲ್ಲಿ ಒಂಥರ ನೆಗೆಟಿವ್ ಇರೋದೆಲ್ಲ ಪಾಸಿಟಿವ್ ಆಗೋಕೆ ಟರ್ನ್ ಆಗೋಕೆ ಸ್ಟಾರ್ಟ್ ಆಯ್ತು. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಇದೇ ಅಕ್ಟೋಬರ್ 21ರಿಂದ ಶುರುವಾಗುವ ಈ ತರಗತಿಗೆ ಇಂದೇ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.